ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ವ್ಲಾಗ್ಸ್ ಫ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ರಾಜು. ಸೊ ನಾವಿವತ್ತು ಬಸ್ದಿ ಬೆಟ್ಟ ಮಂದಾರಗಿರಿಯನ್ನು ಅಂತಕ್ಕಂಥ ಪ್ಲೇಸ್ನ ನೋಡ್ಕೊಂಬಿಟ್ಟು ಬರೋಣ ಬನ್ನಿ. ಸೊ ತುಂಬ ಚೆನ್ನಾಗಿದೆ. ಆಲ್ರೆಡಿ ನೀವು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡಿಬಿಟ್ಟಿದ್ದಾರೆ, ನೋಡಿರ್ತೀರ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಅಲ್ಲಿಗೆ, ನೋಡೋಣ ಹೇಗಿದೆ ಬನ್ನಿ. ಈ ಮಂದಾರಗಿರಿ ಪರ್ವತ ನಾವಿರೋ ಕಡೆಯಿಂದ ಒಂದು 52 ಕಿಲೋಮೀಟರ್ ಇದೆ. ತುಮಕೂರಿಗೆ ತುಂಬ ನಿಯರ್ ಇದೆ, ಓನ್ಲಿ 13 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಹಾಗೆಯೇ ಈ ಮಂದಾರಗಿರಿ ಪರ್ವತ ಏನಿದೆ, ಇದು ಬೆಂಗಳೂರಿಗೂ ತುಂಬ ನಿಯರೇ ಇದೆ. ಒಂದು 65ರಿಂದ 70 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಬೇಸಿಕಲಿ ಇದು ಬಂದು ಜೈನರ ಟೆಂಪಲ್, ಜೈನರ ಪವಿತ್ರ ಸ್ಥಳ ಅಂತಲೇ ಇದನ್ನು ಕರೀತಾರೆ. ಅವರೆಲ್ಲ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ವೋ, ಸೊ ಪ್ಲೀಸ್ ಜಾಯ್ನ್ ಆಗಿ. ಸೊ ನಾನು ಮುಂದಿನ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನೀವು ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ನಾನು ಮಾಡೋ ವೀಡಿಯೋಸ್ ಹೇಗಿದೆ ಅಂತ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ. ಸೊ ಯಾಕೆಂದರೆ ನಾನು ಮುಂದಿನ ವೀಡಿಯೋಗಳನ್ನ ಮಾಡೋದಕ್ಕೆ ಅದರಲ್ಲಿ ಏನು ಮಿಸ್ಟೇಕ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ತಿದ್ಕೋಬೋದು ನಾನು. ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾವು ಇವಾಗ ಬಂದು ತಲುಪಿದ್ದೀವಿ. ಸೊ ಇನ್ನೊಂದು 3-4 ಕಿಲೋಮೀಟರ್ಸ್ ಇದೆ ಅಷ್ಟೇ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇನೇ ಮಂದಾರಗಿರಿ ಪರ್ವತ. ತುಂಬಾ ಜನ ಬಂದಿದ್ದಾರೆ. ಸೊ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಗೌತಮ ಬುದ್ಧನ ವಿಗ್ರಹ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಯಾರ್ಯಾರೆಲ್ಲ ಇದನ್ನು ನೋಡಿಲ್ವೋ ಒಂದ್ಸಲ ಬಂದ್ಬಿಟ್ಟು ಹೋಗಿ. ಒನ್ ಡೇ ಆರಾಮಾಗಿ ಬಂದ್ಬಿಟ್ಟು ಹೋಗ್ಬೋದಾದಂಥ ಪ್ಲೇಸ್ ಆಗಿದೆ, ನೋಡೋದಕ್ಕೂ ಚೆನ್ನಾಗಿದೆ.
ಒಳ್ಳೆ ಒಳ್ಳೆ ಫೋಟೋಸ್ನ ತೊಗೋಬೋದು. ನೋಡಿ ಕ್ಲೈಮೇಟ್ಸ್ ಎಲ್ಲ ಹೇಗಿದೆ, ಸುತ್ತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಪಾರ್ಕಿಂಗೇ ಆಗಿಬಿಟ್ಟಿದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಮತ್ತು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಪಿಕಾಕ್ ಹಿಲ್ಸ್. ಸೊ ಅಲ್ಲಿ ಅದರೊಳಗಡೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ನೋಡಿ ಆನೆ ವಿಗ್ರಹ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಸ್ತುಶಿಲ್ಪ ಕೆತ್ತನೆ ಚೆನ್ನಾಗಿದೆ. ಯಾರೋ ಮೇಲೆ ಹತ್ಬಿಟ್ಟಿದ್ದಾರಪ್ಪ. ಇಲ್ಲೆಲ್ಲ ನೋಡಿ ಕ್ಯಾಂಪೇನಿಂಗ್ ಥರ ಇದು ಮಾಡ್ತಾ ಇದ್ದಾರೆ, ಕೂತ್ಕೊಂಡು ತಿನ್ನೋದು. ಹಾಗೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಕಾಣ್ತಾ ಇರೋದೇ ಪಿಕಾಕ್ ಹಿಲ್ಸ್. ಸೊ ಜನ ತುಂಬಾ ಇದ್ದಾರೆ. ಸೊ ಯಾವಾಗಲೂ ಹೀಗೇನೆ ಇರ್ತಾರೆ. ಸೊ ಇಲ್ಲೆಲ್ಲ ಬನ್ನಿ. ಸೊ ಫೋಟೋಶೂಟ್ ಎಲ್ಲ ವಿಡಿಯೋಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕಂತಾನೆ ಇದ್ದಾರೆ. ಮತ್ತು ಬನ್ನಿ, ಇಲ್ಲೆಲ್ಲರೂ ಬಂದ್ರೂ ಸಹ ಯಾರನ್ನು ಸಹ ಗಲೀಜು ಮಾಡಬೇಡಿ. ನೀಟಾಗಿ ನೋಡ್ಕೊಂಡು ಆರಾಮಾಗಿ ಹೋಗಿ. ಪ್ಲಾಸ್ಟಿಕ್ನೆಲ್ಲ ಇಲ್ಲಾಂದರೆ ಇಲ್ಲಿ ಹಾಕಬೇಡಿ. ನೋಡಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ಕ್ಲೈಮೇಟ್ಗೂ ಇದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ನೋಡೋಣ. ಸೊ ನಾನಿಲ್ಲಿಗೆ ಬರ್ತಾ ಇರೋದು 2ನೇ ಟೈಮ್ ಅನಿಸುತ್ತೆ. ಸೊ ಫಸ್ಟ್ನೇ ಟೈಮ್ ಬಂದಾಗ ಏನನ್ನು ಸರಿಯಾಗಿ ನೋಡಿರಲಿಲ್ಲ, ಹಾಗೆ ಬಂದು ಹಾಗೆ ಹೊರಟೋಗಿದ್ದು. ಸೊ ಇವಾಗ ಒಳಗಡೆ ಎಲ್ಲ ಹೇಗಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ಕೆತ್ತನೆಗಳು, ಕಲೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದ್ರ ಕಲ್ಲರಿಂಗ್ ಆಗಿರ್ಬೋದು, ಆ ಡಿಸೈನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ವಿಗ್ರಹ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಯಾರು ಫೋಟೋಸ್ ವೀಡಿಯೋಸ್ಗಳನ್ನ ಯಾವುದನ್ನು ತೆಗಿಯೋಗಿಲ್ಲ. ತೆಗಿತಾ ಇರೋದೇನಾದರೂ ನೋಡಿದ್ರೆ ಫೈನ್ ಹಾಕ್ತಾರೆ. ಸೊ ಫೋಟೋಸ್ ವೀಡಿಯೋಸ್ ಯಾವುದೋ ಅಲೋ ಇಲ್ಲ. ಸೊ ನಾನು ಮಾಡಿದ್ದೀನಿ ನೋಡಿ. ಇದು ಸ್ವಾಮಿಯವರ ಪಾದುಕೆಗಳು. ವಿಗ್ರಹ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಇದು.
ಇಲ್ಲಿ ಮುಂದೆ ಕಾಣ್ತಾ ಇರೋದೇನೆ ಬಸ್ತಿ ಬೆಟ್ಟ. ಸೊ ಇವಾಗ ಅದ್ರ ಮೇಲೆ ಹತ್ಬೇಕು, ಹೋಗೋಣ ಬನ್ನಿ. To our girls, 5 billion and 40 naughty shorty. Baby girl, all my girls, Thunderball say, well, I'm on the way this time. Cold, I wanna be keeping you warm. I got the right temperature to shelter you from the storm. Hold on, girl, I got the right tactics to turn you on. And girl, I wanna be the papa, you can be the mom. ಸೊ ನೋಡಿ, ಇಲ್ಲಿ ಬರೆದಿದೆ ಚಂದ್ರನಾಥಾಯ ನಮಃ ನವರತ್ನ ದ್ವಾರ ಅಂತ. ಸೊ ಈ ದ್ವಾರನ ಅಂದರೆ ಇಲ್ಲಿ ಹೋಗ್ತಾ ಇರತಕ್ಕಂಥ ಇದನ್ನ ಜಾಗನ ನವರತ್ನ ದ್ವಾರ ಅಂತ ಕರೀತಾರೆ ಅಂತ ನಮ್ಗೆ ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಜೈನರ ಪುಣ್ಯಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ, ಶ್ರೀ ಕ್ಷೇತ್ರ ಮಂದರಗಿರಿ ಬಸದಿ ಬೆಟ್ಟ ಅಂತ. ಸೊ ಮೇಲೆ ಹೋಗಬೇಕು, ಮೇಲೆ ಹೋಗೋಣ ಬನ್ನಿ. ಸೊ ಫೈನಲಿ 3 ಜನ ಮೇಲತ್ತು ಬಂದಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸುತ್ತ ನೋಡೋದಕ್ಕೆ ಕ್ಲೈಮೇಟ್ ಎಲ್ಲ. ಸೊ ಇಲ್ಲಿ ಇನ್ನೂ ವರ್ಕಿಂಗ್ ಪ್ರೊಸೆಸಲ್ಲಿದೆ, ಇನ್ನು ಇದೆಲ್ಲ ಫುಲ್ ನೀಟಾಗಿ ಆಗಬೇಕು. ಇದಕ್ಕೆ ಇಷ್ಟು ಟೋಟಲಿ 5 ಕೋಟಿ ಏನೋ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಇದಾಗೋದಕ್ಕೆ, ಇದೆಲ್ಲ ಕ್ಲೀನಾಗಿ ಅಭಿವೃದ್ಧಿ ಆಗೋದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ನಿಂತಿರೋದು ನಾನೇ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ.
ಇದೆಲ್ಲ ಫುಲ್ಲಾಗಿ ಕಂಪ್ಲೀಟಾಗಿ ಇದೆಲ್ಲ ರೆಡಿ ಆಗಬೇಕು ಅಂದರೆ ಮೋಸ್ಟ್ಲಿ ಇನ್ನೂ 6 ತಿಂಗಳು ಅಥವಾ ವರ್ಷ ಬೇಕಾಗುತ್ತೆ ಅನಿಸುತ್ತೆ. ಸೊ ಫುಲ್ಲು ಇದಾದಮೇಲೆ ನೋಡ್ಬೇಕು ಹೇಗಿರುತ್ತೆ ಅಂತ. ಇನ್ನೂ ಒಳಗಡೆ ಎಲ್ಲ ಕೆಲಸ ನಡೀತಾ ಇದೆ ಅನಿಸುತ್ತೆ. ಸೊ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಸೊ ಇಲ್ಲೆಲ್ಲ ಇನ್ನೂ ಕಾಮಗಾರಿ ಚಾಲ್ತಿಯಲ್ಲಿ ಇದೆ. ಒಳಗಡೆನೂ ಸಹ ಇನ್ನೂ ಆಗ್ತಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ನೀಟಾಗಿದೆ. ಸೊ ಇದೆಲ್ಲ ಇನ್ನೂ ಕೆಲಸ ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ನೋಡಬೇಕು. ಸೊ ಮತ್ತೆ ಯಾವಾಗಾದರೂ ಬರ್ತೀವಲ್ಲ ಆವಾಗ ನೋಡೋಣ ಬನ್ನಿ. ಸೊ ಯಾರ್ಯಾರು ಈ ಪ್ಲೇಸ್ನ ಹೋಗಿಲ್ವೋ ಒಂದು ಸಲ ಬಂದ್ಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ವಿಗ್ರಹಗಳೆಲ್ಲ ಕಂಬದ ಕೆತ್ತನೆಗಳು ಥರ ಎಲ್ಲ ಚೆನ್ನಾಗಿದೆ ಇದೆಲ್ಲ. ನೋಡಿ ಅಲ್ಲಿ ಮೇಲೆ ಇದ್ರ ಮೇಲ್ಗಡೆನೇ ವಿಗ್ರಹ ಕೂರಿಸಿದ್ದಾರೆ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.